ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ನಾವು ಬದುಕಿರುವಾಗ ಹಣದ ಕೊರತೆ ಬರದೇ ಇರೋ ಥರ ನಾವು ಯಾವ ಪೂಜೆನ ಮಾಡ್ಕೋಬೇಕು, ಮತ್ತು ನಮ್ಮ ಜಾತಕದಲ್ಲಿರುವಂಥ ಗ್ರಹಗಳ ಅಶುಭ ಪರಿಣಾಮವನ್ನು ಕಡಿಮೆ ಮಾಡ್ಕೊಳ್ಳೋದಾದ್ರೂ ಹೇಗೆ. ಇನ್ನು ಈ ಒಂದು ಮಾಸದಲ್ಲಿ 33 ಸಂಖ್ಯೆಗೆ ತುಂಬಾ ವಿಶೇಷ ಫಲ ಇದೆ. ಇನ್ನು ಈ ಮಾಸದಲ್ಲಿ ಪೂಜೆಗೆ, ವ್ರತಕ್ಕೆ, ರಂಗೋಲಿಗೆ ಎಷ್ಟು ಮಹತ್ವ ಇದೆಯೋ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದ ಪೂಜೆಯ ಸರಳವಾದ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಅಧಿಕ ಮಾಸ ಬರೋದೇ 3 ವರ್ಷಕ್ಕೆ ಒಂದ್ಸಲಿ. ಹಂಗಾಗಿ ನಮಗೆ ಈ ವ್ರತವನ್ನ ಮಾಡೋದಕ್ಕೂ ಕೂಡ ನಮಗೆ 3 ವರ್ಷಕ್ಕೆ ಒಂದ್ಸಲಿನೇ ಅವಕಾಶ ಸಿಗುವಂಥದ್ದು. ಅಧಿಕ ಮಾಸದಲ್ಲಿ ತಿಂಗಳು ಪೂರ್ತಿ ಪೂಜೆನ ಕೆಲವ್ರಿಗೆ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ದಾನ ಕೊಡೋದಕ್ಕೂ ಆಗೋದಿಲ್ಲ. ಹಂಗಾಗಿ ಈ ತಿಂಗಳಲ್ಲಿ ಕೆಲವೊಂದು ವಿಶೇಷವಾದಂತಹ ದಿನಗಳಲ್ಲಿ ಒಂದೇ ಒಂದಿನ ಆದರೂ ಈ ರೀತಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅಧಿಕ ಮಾಸದ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ. ಹಾಗಾದರೆ ಯಾವ್ಯಾವ ದಿನಗಳಲ್ಲಿ ಪೂಜೆ ಮಾಡ್ಕೋಬೋದು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಸರಳವಾದ ವಿಧಾನದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಅಧಿಕ ಮಾಸ ಬರೋದೇ 3 ವರ್ಷಕ್ಕೆ ಒಂದ್ಸಲಿ. ಅದಕ್ಕೋಸ್ಕರ ಯಾರೂ ಕೂಡ ಮಿಸ್ ಮಾಡ್ಕೊಳ್ದೆ ಈ ಪೂಜೆನ ಮಾಡ್ಕೊಳ್ಳಿ. ಸಾಧ್ಯವಾದವರು ಈ ಒಂದು ವ್ರತವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಒಂದು ಅಧಿಕ ಮಾಸದಲ್ಲಿ ಯಾವ್ಯಾವ ದಿನಗಳಲ್ಲಿ ಅಧಿಕ ಮಾಸದ ಪೂಜೆನ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ ಬರುವಂಥ ದ್ವಾದಶಿ, ಹುಣ್ಣಿಮೆ, ಅಷ್ಟಮಿ, ಚತುರ್ದಶಿ, ಅಮಾವಾಸ್ಯೆ ಈ ತಿಥಿಗಳಲ್ಲಿ ನಾವು ಈ ಒಂದು ಅಧಿಕ ಮಾಸದ ಪೂಜೆನ ಮಾಡೋದ್ರಿಂದ ಹೆಚ್ಚಿನ ಫಲಗಳು ನಮಗೆ ಸಿಗುತ್ತೆ. ಹಂಗಾಗಿ ಈ ತಿಂಗಳು ಪೂರ್ತಿ ನಿಮಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನೋರು ಈ ದಿನಗಳಲ್ಲಾದರೂ ನೀವು ಯಾವತ್ತಾದ್ರೂ ಒಂದೇ ಒಂದಿನ ನೀವು ಈ ಪೂಜೆನ ಮಾಡ್ಕೋಬಹುದು. ಯಾವ ರೀತಿ ಮಾಡೋದು ಅಂತಲೂ ತಿಳಿಸ್ತೀನಿ. ನಾವು ದೇವ್ರ ಮನೆಯಲ್ಲೂ ಪೂಜೆ ಮಾಡ್ಕೋಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು. ನಿಮಗೆ ಅಲ್ಲಿ ಜಾಗ ಇದ್ದರೆ ನೀವು ಮಾಡ್ಕೋಬೋದು. ಇಲ್ಲ ಅಂತಂದರೆ ಹೊರಗಡೆ ಒಂದು ಟೇಬಲ್ ಮೇಲೆ ಆದರೂ ಸರಿ, ಅಥವಾ ಒಂದು ಪ್ರತ್ಯೇಕವಾದ ಸ್ಥಳದಲ್ಲಾದರೂ ಸರಿ ನೀವು ಇಟ್ಕೊಂಡು ಪೂಜೆನ ಮಾಡ್ತೀವಿ ಅಂತ ಅಂದರೆ ಅಲ್ಲೂ ಕೂಡ ನೀವು ಮಾಡ್ಕೋಬೋದು. 3 ವರ್ಷಕ್ಕೆ ಒಂದೇ ಒಂದ್ಸಲ ಈ ಅವಕಾಶ ನಮಗೂ ಕೂಡ ಸಿಗೋವಂಥದ್ದು. ಅದಕ್ಕೋಸ್ಕರ ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ನೀವು ಸಾಧ್ಯವಾದವರು ಈ ಪೂಜೆನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಒಂದು ಚಿಕ್ಕ ಪೀಠ ತಗೊಳ್ಳಿ, ಅದ್ರ ಮೇಲೆ ನೀವು ಅಷ್ಟದಳ ಪದ್ಮವನ್ನು ಬರೆದುಕೊಂಡು ಅಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಹಿತ್ತಾಳೆ ಪ್ಲೇಟನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕಬೇಕು. ಅದ್ರ ಮೇಲೆ ಶ್ರೀಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು ಬರೆದುಕೊಂಡು ಅದಕ್ಕೂ ಕೂಡ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಚಿಕ್ಕದಾಗಿರುವಂಥ ಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ. ಅಥವಾ ಫೋಟೋ ಇದ್ರೂ ಕೂಡ ನಡೆಯುತ್ತೆ, ಅಥವಾ ಲಕ್ಷ್ಮೀ ನಾರಾಯಣರ ವಿಗ್ರಹ ಜೊತೆಯಲ್ಲಿ ಇರುವಂಥದ್ದು ಇದ್ದರೆ ಅದನ್ನು ಕೂಡ ಇಟ್ಕೋಬೋದು, ಅಥವಾ ಅಂಬೆಗಾಲು ಕೃಷ್ಣನನ್ನು ಕೂಡ ಇಟ್ಕೋಬೋದು. ಅಧಿಕ ಮಾಸದಲ್ಲಿ ರಂಗೋಲಿಗೆ ಹೆಚ್ಚಿನ ಮಹತ್ವ ಇದೆ. ಭಗವಾನ್ ವಿಷ್ಣುವಿನ ಪ್ರಿಯವಾದಂತಹ ರಂಗೋಲಿನ ಹಾಕೋದ್ರಿಂದ ತುಂಬ ಹೆಚ್ಚಿನ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ 33 ರಂಗೋಲಿಗಳನ್ನು ಹಾಕಬೇಕು. ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಇಷ್ಟದ ರಂಗೋಲಿನೇ ಹಾಕೊಳ್ಳಿ. ಅಥವಾ ವಿಷ್ಣುವಿಗೆ ಪ್ರಿಯವಾದಂತಹ ರಂಗೋಲಿ, ಶಂಕು, ಚಕ್ರ, ಸ್ವಸ್ತಿಕ್ಕು, ಶ್ರೀಂ, ಅಷ್ಟದಳ ಪದ್ಮ, ಪಾರಿಜಾತ ರಂಗೋಲಿ ಯಾವುದಾದ್ರೂ ಪರವಾಗಿಲ್ಲ. ವಿಷ್ಣು ಗದೆ ಆಗಿರ್ಬೋದು, ಕೃಷ್ಣನ ಕೊಳಲು ಆಗಿರ್ಬೋದು, ನವಿಲ್ಗರಿ ಆಗಿರ್ಬೋದು, ಲಕ್ಷ್ಮೀ ಪಾದ, ಹಸುವಿನ ಪಾದ, ವಿಷ್ಣುವಿನ ಪಾದ, ನಿಮಗೆ ತುಂಬ ಚೆನ್ನಾಗಿ ಬರುವಂಥದ್ದು, ತುಂಬ ಸುಲಭವಾಗಿ ಹಾಕೊಳ್ಳುವಂಥ ರಂಗೋಲಿನ ನೀವು 33 ರಂಗೋಲಿನ ಹಾಕೊಳ್ಳಿ. 33 ರಂಗೋಲಿಗಳನ್ನು ಹಾಕ್ಬಿಟ್ಟು 2 ತುಪ್ಪದ ದೀಪನ ಹಚ್ಚಬೇಕು. ತುಪ್ಪದ ದೀಪನ ಹಚ್ಚಬೇಕು. ನೀವು ಬೇಕಾದರೆ 33 ಪಾರಿಜಾತ ರಂಗೋಲಿನೂ ಕೂಡ ಹಾಕೋಬಹುದು. ಈ ಪಾರಿಜಾತ ರಂಗೋಲಿ ಹಾಕೊಳ್ಳೋದ್ರಿಂದ ಪಾರಿಜಾತ ಹೂಗಳೇ ಹರಳಿರೋ ರೀತಿಯಲ್ಲಿ ಕಾಣಿಸುತ್ತೆ, ತುಂಬ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ನಿಮಗೆ ಬರೋವಂಥ ಸುಲಭವಾದ ರಂಗೋಲಿನ ಹಾಕ್ಕೊಳ್ಳಿ. ನಿಮಗೆ ಗೊತ್ತಿರೋವಂಥ ರಂಗೋಲಿನ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಗೊತ್ತಿರೋ ರಂಗೋಲಿ ಆದರೆ ಅಷ್ಟೇ ಖುಷಿಯಿಂದ ಕೂಡ ನೀವು ಹಾಕ್ಕೋಬೋದು. ಗೊತ್ತಿರೋವಂಥ ಸುಲಭವಾದ ರಂಗೋಲಿನ ಹಾಕ್ಕೊಳ್ಳಿ. ಪ್ರತಿಯೊಂದು ರಂಗೋಲಿಗೂ ಕೂಡ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲನೂ ಕೂಡ ಇಡಬೇಕು. ಇನ್ನು ನೈವೇದ್ಯಕ್ಕೆ ಹಾಲು,
ಸಕ್ಕರೆ, ಹೆಸರುಬೇಳೆ ಪಾಯಸ, ಸಜ್ಜಿಗೆ, ಹಣ್ಣುಗಳು ಬೇಕಾದರೂ ಕೂಡ ಇಡ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು. ಅಂದರೆ ಬಾದಾಮಿ, ಖರ್ಜೂರ ಈ ಥರದ್ದು ಕೂಡ ಇಡ್ಬೋದು. ನಿಮ್ಮ ಮನೆಯಲ್ಲಿ ಏನಿರುತ್ತೋ ನೀವು ಆ ನೈವೇದ್ಯವನ್ನು ಮಾಡ್ಬೋದು. ಆದರೆ ಅದನ್ನು ಕೂಡ 33 ಸಂಖ್ಯೆನಲ್ಲೇ ಇಡೋದ್ರಿಂದ ಒಳ್ಳೆಯದು. ಅಂದರೆ ನೀವು ಬಾದಾಮಿ ಇಟ್ಟರೆ 33 ಬಾದಾಮಿನ ಇಡಬೇಕಾಗುತ್ತೆ, ಖರ್ಜೂರ ಇಟ್ಟರೆ 33 ಖರ್ಜೂರನೇ ಇಡಬೇಕಾಗುತ್ತೆ. ಇನ್ನು ಒಣ ದ್ರಾಕ್ಷಿ ಅದನ್ನು ಕೂಡ 33 ಸಂಖ್ಯೆನಲ್ಲೇ ಇಡಬೇಕು. ಇವಾಗ ಸಂಕಲ್ಪ ಪೂರ್ವಕವಾಗಿ ವ್ರತವನ್ನು ಶುರು ಮಾಡಬೇಕು. ಸಂಕಲ್ಪ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಮತ್ತು ಅಧಿಕ ಮಾಸದ ಪೂಜೆಯನ್ನು ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಒಳಗಾಗಿ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಆದಮೇಲೆ ನೀವು ಪೂಜೆಯ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಸಲ ಹೇಳ್ಕೊಳ್ಳಿ, ಅಥವಾ ವಿಷ್ಣುವಿನ ಅಷ್ಟೋತ್ತರ ಆದರೂ ಹೇಳ್ಕೊಬೋದು. ಇದಾದಮೇಲೆ ಆವತ್ತಿನ ದಿನ ಯಾರಿಗಾದ್ರೂ ಏನಾದರೂ ದಾನ ಕೊಡಬೇಕು. ಈ ಒಂದು ಅಧಿಕ ಮಾಸದಲ್ಲಿ ಪೂಜೆಗೆ, ವ್ರತಕ್ಕೆ, ರಂಗೋಲಿಗೆ ಎಷ್ಟು ಮಹತ್ವ ಇದೆಯೋ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಹಾಗಾಗಿ ಏನಾದರೂ ದಾನ ಕೊಡ್ಬೋದು. ಏನೇನು ದಾನ ಕೊಡ್ಬೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಮನುಷ್ಯ ತನ್ನ ದುಡಿಮೆಯಲ್ಲಿ 10ನೇ ಭಾಗವನ್ನು ದಾನ ಮಾಡಬೇಕು ಅಥವಾ ಉಳಿತಾಯ ಮಾಡಬೇಕು. ಒಂದಿಬ್ಬರಿಗಾದ್ರೂ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡಿ. ಯಾಕಂದರೆ ಈ ಒಂದು ಅಧಿಕ ಮಾಸದಲ್ಲಿ ಮಂಗಳ ದ್ರವ್ಯಗಳನ್ನು ದಾನ ಮಾಡೋದು ತುಂಬಾ ಉತ್ತಮ. ಅದರಲ್ಲೂ ಕೂಡ ವಿಳೆದೆಲೆ, ಅಡಿಕೆ, ಒಂದು ಬ್ಲೌಸ್ ಪೀಸು ಇಂಥದ್ದನ್ನು ಕೊಡೋದ್ರಿಂದ ಉತ್ತಮ. ಬ್ಲೌಸ್ ಪೀಸ್ನ ಕೊಡೋದ್ರಿಂದ ವಸ್ತ್ರದಾನ ಮಾಡಿದಂತಹ ಪುಣ್ಯ ಫಲ ನಮಗೆ ಸಿಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ಒಬ್ರಿಗಾದ್ರೂ ಯಾರಿಗಾದ್ರೂ 33 ಕಾಣಿಕೆಯನ್ನು ಕೊಡಿ. ಯಾವಾಗಲೂ ಅಷ್ಟೇ, ನಾವು ಯಾರಿಗಾದ್ರೂ ಕೊಡಬೇಕು ಅಂತ ಅಂದರೆ, ಏನಾದರೂ ದಾನ ಕೊಡಬೇಕು ಅಂತ ಅಂದರೂ ಕೂಡ ದಕ್ಷಿಣೆ ಸಮೇತನೇ ಕೊಡಬೇಕು. ಇನ್ನೂ ನಮಗೆ ಗೊತ್ತಿರೋರಿಗೆ ಕೊಡಬೇಕು ಅಂತ ಏನೂ ಇಲ್ಲ. ಗೊತ್ತಿರೋರಿಗೆ ಕೊಡಬೇಕು ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾರಿಗಾದ್ರೂ ಅಷ್ಟೇ ತುಂಬ ಅವಶ್ಯಕತೆ ಇರೋರಿಗೆ ಕೊಡಿ. ಇದರಿಂದ ಒಳ್ಳೆ ಉಪಯೋಗನೂ ಆಗುತ್ತೆ. ನಮ್ಮನ್ನು ಮನಸ್ಸು ತುಂಬ ಹರಿಸ್ತಾರೆ. ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಲಕ್ಷ ದೇವರ ಹುಂಡಿಗೆ ಹಾಕಿದ್ರು ಕೂಡ ಒಳ್ಳೆ ಭಕ್ತ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಹಸಿದವರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ರೆ ಅವರು ನಮ್ಮನ್ನೇ ದೇವರು ಅಂತ ಹೇಳ್ತಾರೆ. ಅದೇ ರೀತಿಯೇ ತುಂಬ ಅವಶ್ಯಕತೆ ಇರೋರಿಗೆ ಕೊಡೋದ್ರಿಂದ ಅದು ಸದುಪಯೋಗ ಆಗುತ್ತೆ. ಇನ್ನು ಮನೆಗೆ ಯಾರನ್ನಾದರೂ ಕರೆದ್ಬಿಟ್ಟು ಕುಂಕುಮ ಕೊಡೋದಕ್ಕಾಗಿಲ್ಲ ಅಂತ ಅಂದರೂ ಕೂಡ 2 ಬ್ಯಾಗ್ನ ರೆಡಿ ಮಾಡಿಟ್ಕೊಳ್ಳಿ. ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಬಾಳೆಹಣ್ಣು, ಬ್ಲೌಸ್ ಪೀಸು ಎಲ್ಲನೂ ಕೂಡ ಇಟ್ಕೊಳ್ಳಿ. ಆದರೆ ಬಳೆನೂ ಕೂಡ ಇಟ್ಕೊಳ್ಳಿ, 4 ಬಳೆ. ಇದ್ರ ಜೊತೆಗೆ ಒಂದಕ್ಕಾದ್ರೂ ನೀವು 33 ರೂಪಾಯಿ ಕಾಯಿನ್ಸ್ಗಳನ್ನ ಕಾಣಿಕೆಯಾಗಿ ಇಡಿ. ಅದನ್ನು ನಿಮ್ಮ ಮನಸ್ಸಿನಲ್ಲಿ ತೋರಿಸಿದವ್ರಿಗೆ ಯಾರಿಗಿದನ್ನು ಕೊಟ್ಟರೆ ಒಳ್ಳೇದಾಗುತ್ತೆ ಅನಿಸುತ್ತೋ ಅಂಥವ್ರಿಗೆ ನೀವು ಕೊಡ್ಬೋದು. ಇಲ್ಲ ದೇವಸ್ಥಾನಕ್ಕೆ ಬಂದಿರೋರಿಗೆ ಭಕ್ತಾದಿಗಳಿಗಾದ್ರೂ ಕೊಡ್ಬೋದು, ಅಥವಾ ಹೊರಗಡೆ ಕೂತಿರ್ತಾರಲ್ಲ ಭಿಕ್ಷುಕರಿಗಾದ್ರೂ ಕೊಡ್ಬೋದು. ಇದರಿಂದ ಅನಂತ ಪಟ್ಟು ಪುಣ್ಯ ಲಭಿಸುತ್ತೆ. ಹಂಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ಒಂದೇ ದಿನ ಕೊಟ್ಟರು ಕೂಡ ತುಂಬಾನೇ ಅವಶ್ಯಕತೆ ಇರುವಂಥವ್ರಿಗೆ ನಾವು ದಾನವಾಗಿ ಕೊಡಬೇಕು. ಇದರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಅಥವಾ ಬೇರೆ ಯಾರಿಗೋ ಕೊಡೋದಕ್ಕೆ ನಿಮಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ದೇವಸ್ಥಾನದಲ್ಲಿರುವಂಥ ಅರ್ಚಕರಿಗಾದ್ರೂ ಕೊಡ್ಬೋದು. ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿನ ಇಟ್ಬಿಟ್ಟು ಅದ್ರ ಜೊತೆಗೆ 33 ರೂಪಾಯಿನ ಕಾಣಿಕೆಯಾಗಿ ಇಟ್ಬಿಟ್ಟು ಅವ್ರಿಗೆ ಕೊಡಿ. ಈ ರೀತಿ ಅಧಿಕ ಮಾಸದಲ್ಲಿ ಹಣ, ಧಾನ್ಯ, ಚಪ್ಪಲಿ, ದೀಪಗಳು, ಅಪೂಪ ದಾನಗಳು ಮತ್ತು ತಾಂಬೂಲವನ್ನು ದಾನವಾಗಿ ಕೊಡೋದ್ರಿಂದ, ಇನ್ನು ವಸ್ತ್ರದಾನ ಇದನ್ನು ಕೂಡ ಕೊಡೋದ್ರಿಂದ ಜಾತಕದಲ್ಲಿರುವಂಥ ಗ್ರಹಗಳ ಅಶುಭ ಪರಿಣಾಮವನ್ನು ಕಡಿಮೆ ಮಾಡುತ್ತೆ. ಇದರಿಂದಾಗಿ ಜೀವನದಲ್ಲಿ ಸಂತೋಷ ಮತ್ತು ಪ್ರಗತಿಯನ್ನು ಪಡಿಬೋದು. 3 ವರ್ಷಕ್ಕೆ ಒಂದ್ಸಲ ಬರುವಂಥ ಅಧಿಕ ಮಾಸ ಇಷ್ಟೊಂದು ಮಹತ್ವ ಇದೆ. ಈ ಮಾಸದಲ್ಲಿ ವಿಷ್ಣುವನ್ನು ಹೆಚ್ಚಾಗಿ ಪೂಜೆ ಮಾಡೋದ್ರಿಂದ ಬದುಕಿರೋವರೆಗೂ ಹಣದ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಅಧಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡಿಕೊಂಡು ದಾನ ಧರ್ಮಗಳನ್ನು ಮಾಡಬೇಕು. ಈ ಒಂದು ಸರಳ ಪೂಜೆ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಅಂತ ಬೇಡ್ಕೊತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.